ಇನ್ನು ಸರ್ವ ಜನಾಂಗದ ಶಾಂತಿಯ ತೋಟದಂತಿದ್ದಂತಹ ನಾಗಮಂಗಲ ಅದೊಂದು ಗಲಭೆಯಿಂದ ಅಕ್ಷರಶಃ ಅಲ್ಲೋಲ ಕಲ್ಲೋಲದ ಪರಿಸ್ಥಿತಿಯನ್ನು ಫೇಸ್ ಮಾಡಿತು. ಈಗ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಸಹಜ ಸ್ಥಿತಿಗೆ ಬಂತ ಹಾಗಾದ್ರೆ ನಾಗಮಂಗಲ ಕರ್ತವ್ಯ ಲೋಪದ ಅಡಿ ಇನ್ಸ್ಪೆಕ್ಟರ್ ತಲೆದಂಡ ಆಗಿದೆ. ಗುಪ್ತಚರ ಇಲಾಖೆಯ ಎಡಿಜಿಪಿ ಶರತ್ ಚಂದ್ರ ಕೂಡ ಬದಲಾಗಿದ್ದಾರೆ. ಸಿಎಂಗೆ ವರದಿ ಸಲ್ಲಿಸಿದ ಗೃಹ ಸಚಿವ ಪರಮೇಶ್ವರ್ ಅವರು ಘಟನಾ ಸ್ಥಳಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಇವತ್ತು ಭೇಟಿ ಕೊಟ್ಟರು. ಅಂಗಡಿ ಮಾಲೀಕರ ಕಣ್ಣೀರು, ಎಚ್ಡಿಕೆ ಧೈರ್ಯ ಕೂಡ ಹೇಳಿದರು. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇನೆಲ್ಲ ಬೆಳವಣಿಗೆಗಳಾಯಿತು, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ನಾಗಮಂಗಲದ್ದು, ಬನ್ನಿ ನೋಡ್ಕೊಂಡು ಬರೋಣ. ಸಹಜ ಸ್ಥಿತಿಗೆ ಮರಳಿದ ನಾಗಮಂಗಲ, ಕರ್ತವ್ಯ ಲೋಪದಡಿ ಇನ್ಸ್ಪೆಕ್ಟರ್ ತಲೆದಂಡ, 52 ಮಂದಿ ಆರೋಪಿಗಳಿಗೆ 14 ದಿನ ಜೈಲು. ನಿಗಿ ಬೆಂಕಿ ಕೆಂಡದಂತಿದ್ದ ನಾಗಮಂಗಲ ಸಹಜ ಸ್ಥಿತಿಗೆ ಮರಳಿದೆ. ಬೆಳ್ಳಂಬೆಳಗ್ಗೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದ್ವು. ಎಂದಿನಂತೆ ಶಾಲಾ ಕಾಲೇಜುಗಳಿಗೆ ಮಕ್ಕಳು ತೆರಳಿದ್ರು. ಆದರೆ ಎಲ್ಲೆಡೆ ಪೊಲೀಸ್ ಪಹರೆ ದೃಶ್ಯಗಳು ಕಂಡು ಬಂದವು. ಈ ಮಧ್ಯೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪ, ನಿರ್ಲಕ್ಷ್ಯತನ ಆರೋಪದಡಿ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ರನ್ನ ಡಿಐಜಿಪಿ ಬೋರಲಿಂಗಯ್ಯ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಇನ್ನು ಬಂಧಿತ 52 ಮಂದಿ ಆರೋಪಿಗಳಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬುಧವಾರ ರಾತ್ರಿ ಮಂಡ್ಯದ ನಾಗಮಂಗಲದಲ್ಲಿ ನಡೆದಂತಹ ಗಲಭೆಯಿಂದ ಅಕ್ಷರಶಃ ನಾಗಮಂಗಲ ಒಂದು ರೀತಿಯಾಗಿ ಪ್ರಕ್ಷುಬ್ಧ ವಾತಾವರಣದಲ್ಲಿ ನಿರ್ಮಾಣ ಆಗಿತ್ತು. ಇದರಿಂದಾಗಿ ಜನರು ಆತಂಕದ ಸ್ಥಿತಿಗೆ ಹೋಗಿದ್ರು. ಇದೀಗ ನಾಗಮಂಗಲ ಯಥಾಸ್ಥಿತಿಗೆ ಬಂದಿದೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾವು ನೋಡ್ತಾ ಇರುವಂಥ ದೃಶ್ಯಾವಳಿಗಳು ನಾಗಮಂಗಲದ ಮುಖ್ಯ ರಸ್ತೆ. ಇಲ್ಲಿರುವಂಥ ಪಟ್ಟಣದಲ್ಲಿ ಅಂದರೆ ನಾವಿರುವಂಥ ರಸ್ತೆ ಸಂಪೂರ್ಣವಾಗಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು. ಯಾಕಂದರೆ ಬುಧವಾರ ರಾತ್ರಿ ಇದೇ ಒಂದು ರಸ್ತೆಯಲ್ಲಿ ಗಲಭೆ ಆಗಿದ್ದು, ಆ ನಿಟ್ಟಿನಲ್ಲಿ ಎಲ್ಲಿ ನೋಡಿದ್ರಲ್ಲೂ ಕೂಡ ಕಲ್ಲಿನ ಮಳೆಗಳ ಸುರಿದಂಗೆ ಸುರಿತಾ ಇತ್ತು ಕಲ್ಲುಗಳು. ಅತ್ತ ಅಂಗಡಿಗಳು ಬೆಂಕಿಯಿಂದ ದಗದಗನೆ ಉರಿತಾ ಇತ್ತು. ಇನ್ನೊಂದು ಕಡೆ ಪೆಟ್ರೋಲ್ ಬಾಂಬ್ಗಳನ್ನು ಎಸೆಯುವಂಥ ಕಿಡಿಗೇಡಿಗಳು ಸಂಖ್ಯೆ ಕೂಡ ಹೆಚ್ಚಾಗಿತ್ತು ಬುಧವಾರ ರಾತ್ರಿ. ಅದಾದ ಬಳಿಕವಾಗಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರೋ ನಿಟ್ಟಿನಲ್ಲಿ ಇಲ್ಲಿನ ಪೊಲೀಸರು ಸಾಕಷ್ಟು ಹರಸಾಹಸವನ್ನೇ ಪಡಬೇಕಂತ ಸ್ಥಿತಿ ನಿರ್ಮಾಣ ಆಯಿತು. ಇದಾದ ನಂತರವಾಗಿ ನಿನ್ನೆಯ ದಿನ ಒಂದು ರೀತಿಯಾಗಿ ಜನರು ಆತಂಕದಲ್ಲೇ ಇದ್ದರು. ಯಾಕಂದರೆ ಬುಧವಾರ ರಾತ್ರಿ ಆದಂಥ ಒಂದು ಗಲಾಟೆ ಮತ್ತು ಗಲಭೆಯಿಂದಾಗಿ ಜನರು ಯಾವ ಕ್ಷಣದಲ್ಲಾದರೂ ಬೇಕಾದರೆ ಏನು ಬೇಕಾದರೂ ಆಗ್ಬೋದು. ಅದರಿಂದಾಗಿ ನಾವು ಮನೆಯಿಂದ ಹೊರಗೆ ಹೋಗಬಾರ್ದು ಅನ್ನೋ ಮನಸ್ಥಿತಿಯಲ್ಲಿ ಜನರು ಇದ್ದರು. ಹಾಗಾಗಿ ನಿನ್ನೆ ವಾಹನ ಸಂಚಾರ ಸಂಪೂರ್ಣವಾಗಿ ನಾಗಮಂಗಲ ಪಟ್ಟಣದಲ್ಲಿ ತಗ್ಗಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಜನರು ಎಂದಿನಂತೆ ಓಡಾಟವನ್ನು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು ಇದೀಗ ಜನರು ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು ವಾಹನ ಸಂಚಾರ ಒಂದು ಕಡೆ ಇದೆ, ಇನ್ನೊಂದು ಕಡೆ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಎಂದಿನಂತೆ ಕಾಲೇಜಿಗೂ ಸಹ ಹೋಗ್ತಾ ಇದ್ದಾರೆ. ಸಿಎಂಗೆ ವರದಿ ಸಲ್ಲಿಸಿದ ಹೋಮ್ ಮಿನಿಸ್ಟರ್, ತನಿಖಾ ವರದಿ ಬಳಿಕ ಕ್ರಮ ಅಂದ್ರು ಪರಮೇಶ್ವರ್. ನಾಗಮಂಗಲ ಗಲಭೆ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವರದಿಯನ್ನ ಸಲ್ಲಿಸಿದ್ದಾರೆ. ಪ್ರಾಥಮಿಕ ವರದಿ ಆಧರಿಸಿ ರಿಪೋರ್ಟ್ ಕೊಟ್ಟಿದ್ದಾರೆ. ತನಿಖಾ ವರದಿ ಬಂದ ಬಳಿಕ ಪೂರ್ವ ನಿಯೋಜಿತ ಕೃತ್ಯಾನ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಕಾನೂನನ್ನ ಯಾರು ಕೈಗೆತ್ತಿಕೊಳ್ಳಬಾರದು. ತನಿಖಾ ವರದಿ ಬಂದ ಬಳಿಕ ಮುಂದಿನ ಕ್ರಮ ಅಂತ ಹೋಮ್ ಮಿನಿಸ್ಟರ್ ಸ್ಪಷ್ಟಪಡಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ನಮ್ಮ ಸ್ಟಾಫಿಗೆ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿರೋದು, ಯಾವುದೇ ಘಟನೆ ಆದರೆ ನಿಮ್ಮನ್ನೇ ಹೊಣೆ ಮಾಡ್ತೇವೆ. ಅದನ್ನು ಅವರು ಸ್ವಲ್ಪ ನೆಗ್ಲಿಜೆನ್ಸ್ ಕಾಣ್ತು ಅಂತ ಹೇಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. DYSP ಮತ್ತು ಅವ್ರಿಗೆ ಮೇಲೆ ಎಲ್ಲ ತನಿಖೆ ನಡೀತಾ ಇದೆ. ಫ್ಯಾಕ್ಚುಯಲ್ಸ್ ಏನು ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ, ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತೇಳಿ. ಅದು ವರದಿ ಬಂದ ಮೇಲೆ ಮುಂದೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ನಾಗಮಂಗಲ ಗಲಭೆ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಸ್ವತಃ ಗೃಹ ಸಚಿವರೇ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಪ್ರಾಥಮಿಕ ವರದಿಯನ್ನು ಆಧರಿಸಿ ಬಂದಂಥ ಮಾಹಿತಿಯನ್ನು ಕ್ರೋಢೀಕರಿಸಿ ಈ ವರದಿಯನ್ನು ಸಿಎಂಗೆ ನೀಡಲಾಗಿದೆ. ಆದರೆ ಹೆಚ್ಚಿನ ತನಿಖೆ ಆದ ನಂತರದಲ್ಲಿ ಏನೆಲ್ಲ ಮಾಹಿತಿ ಬರುತ್ತೆ ಎಲ್ಲವನ್ನು ಸೇರಿ ಅಂತಿಮವಾಗಿ ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದು ಗೃಹ ಸಚಿವರ ಮಾತು. ಘಟನಾ ಸ್ಥಳಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ಅಂಗಡಿ ಮಾಲೀಕರ ಕಣ್ಣೀರು, ಎಚ್ಡಿಕೆ ಧೈರ್ಯ, ವೈಯಕ್ತಿಕ ಪರಿಹಾರ ನೀಡಿದ ಸೆಂಟ್ರಲ್ ಮಿನಿಸ್ಟರ್. ಗಣೇಶ ವಿಸರ್ಜನೆ ವೇಳೆ ಕೋಮು ಗಲಭೆ ನಡೆದ ಸ್ಥಳಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಕೊಟ್ಟರು. ಬೆಂಕಿ ಬೈದಿದ್ದ ಬೈಕ್ ಶೋರೂಮ್, ಅಂಗಡಿಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಘಟನೆ ಬಗ್ಗೆ ಅಧಿಕಾರಿಗಳು ಮತ್ತು ಅಂಗಡಿ ಮಾಲೀಕರಿಂದ ಮಾಹಿತಿ ಪಡೆದರು. ಈ ವೇಳೆ ವ್ಯಾಪಾರಸ್ಥರು ಕಣ್ಣೀರಿಟ್ಟರು. ಸೂಕ್ತ ಪರಿಹಾರ ನೀಡುವ ಭರವಸೆ ಕೊಟ್ಟು ಧೈರ್ಯವನ್ನ ತುಂಬಿದ್ರು. ವೈಯಕ್ತಿಕವಾಗಿ ತಲಾ 25,000ದಿಂದ 2 ಲಕ್ಷದವರೆಗೂ ಪರಿಹಾರವನ್ನ ವಿತರಿಸಿದ್ರು. ಆಸ್ತಿ ಪಾಸ್ತಿ ಕಳೆದುಕೊಂಡವರಿಗೂ ನೆರವನ್ನ ಘೋಷಿಸಿದ್ರು. ವಾಸ್ತವಾಂಶವನ್ನು ಅರಿತು
ನಾನು ಅದರ ಆಧಾರದ ಮೇಲೆ ಚರ್ಚೆ ಮಾಡಿದ್ದೇನೆ ಹೊರತು ನನ್ನ ಜೀವನದಲ್ಲಿ ಯಾರನ್ನೋ ಓಲೈಸ್ಕೋಬೇಕು, ಯಾರಿಗೋ ರಕ್ಷಣೆ ಕೊಡಬೇಕು, ಇದು ನನ್ನ ಜೀವನದಲ್ಲಿ ನಾನು ಎಂದೂ ಸಹ ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ. ಇವತ್ತು ಯಾವ ಹಳೆ ಕರ್ನಾಟಕ, ಅದು ಮೈಸೂರು ಇರಲಿ, ಹಾಸನ ಇರಲಿ, ಮಂಡ್ಯ ಇರಲಿ, ತುಮಕೂರು ಇರಲಿ, ಬೆಂಗಳೂರು ಗ್ರಾಮಾಂತರ ಇರಲಿ, ರಾಮನಗರ ಇರಲಿ, ಕೋಲಾರ ಇರಲಿ, ಚಿಕ್ಕಬಳ್ಳಾಪುರ ಇರಲಿ, ಈ ಭಾಗದಲ್ಲಿ ಎರಡೂ ಸಮಾಜಗಳು ಹಲವಾರು ವರ್ಷಗಳಿಂದ ನೆಮ್ಮದಿಯಿಂದ ಸೌಹಾರ್ದತೆಯಾಗಿ ಬದುಕ್ತಾ ಇರ್ತಕ್ಕಂಥ ಜಿಲ್ಲೆಗಳು. ನಾನು ಕಾಂಗ್ರೆಸ್ಗೂ ಹೇಳ್ತೀನಿ, ಬೇರೆಯವ್ರಿಗೂ ಹೇಳ್ತೇನೆ, ಈ ಭಾಗದ ಜನತೆಯ ದುಡಿಮೆ ಏನಿದೆ, ಅವ್ರ ಬದುಕೇನಿದೆ, ಆ ಬದುಕಿನ ಜೊತೆಯಲ್ಲಿ ನಿಮ್ಮ ರಾಜಕೀಯದ ಒಂದು ಸಂಘಟನೆಗೋಸ್ಕರವಾಗಿ ಆ ಬದುಕನ್ನ ಛಿದ್ರಗೊಳಿಸಬೇಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾಗಮಂಗಲದಲ್ಲಿ ನಡೆದಂತಹ ಗಲಭೆಯಿಂದಾಗಿ ನಾಗಮಂಗಲದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ನಾಗಮಂಗಲಕ್ಕೆ ಆಗಮಿಸಿದ್ರು. ಬಳಿಕ ಹಾನಿಗೊಳಗಾದಂತಹ ಅಂಗಡಿಗಳಿಗೆ ವಿಸಿಟ್ ಮಾಡಿದ್ರು. ಈ ವೇಳೆಯಲ್ಲಿ ಅಂಗಡಿಗ ಮಾಲೀಕರು ಕೂಡ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಇದಾದ ಬಳಿಕವಾಗಿ ಕುಮಾರಸ್ವಾಮಿ ಅವರು ತಮ್ಮ ವೈಯಕ್ತಿಕವಾಗಿ ಇಂತಿಷ್ಟು ಹಣದಂತೆ ಒಬ್ಬೊಬ್ಬರು ಮಾಲೀಕರಿಗೆ ಒಂದಷ್ಟು ಹಣಗಳನ್ನು ಕೊಡುವ ಮೂಲಕವಾಗಿ ಅವರ ಒಂದು ಕಣ್ಣೀರನ್ನು ಒರೆಸುವ ಮೂಲಕವಾಗಿ ಅವರಿಗೆ ನೆರವಾದಂಥ ಕೆಲಸಗಳು ಕೂಡ ಆಯಿತು. ಇನ್ನೊಂದು ಕಡೆ ಅಧಿಕಾರಿಗಳಿಂದ ಮಾಹಿತಿಯನ್ನು ತೆಗೆದುಕೊಂಡು ಈ ಒಂದು ಗಲಭೆಗೆ ಕಾರಣಗಳೇನು ಎಂಬುವಂತಹ ಅಂಕಿ ಅಂಶಗಳನ್ನು ಕೂಡ ಅವರು ಪಡೆದುಕೊಂಡ್ರು. ಇದಾದ ಬಳಿಕವಾಗಿ ಅಧಿಕಾರಿಗಳು ಕೂಡ ಅವರು ವಾರ್ನ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಿದರು. ನಾಗಮಂಗಲ ಗಲಭೆಯ ಕಣ್ಣೀರ ಕಥೆಗಳು. ಗಂಡ ಜೈಲಲ್ಲಿದ್ದಾರೆ, ಅಪ್ಪ ಮೃತಪಟ್ಟಿದ್ದಾರೆ. A15 ಆರೋಪಿ ದಿವಾಕರ್ ಪತ್ನಿ ಕಣ್ಣೀರು. ಇನ್ನು ನಾಗಮಂಗಲ ಗಲಭೆ ಪ್ರಕರಣದ ಕಣ್ಣೀರ ಕಥೆಗಳು ಒಂದೆರಡಲ್ಲ. ಗಂಡ ಜೈಲಲ್ಲಿದ್ದಾರೆ, ಅಪ್ಪ ವಿಧಿವಶರಾಗಿದ್ದಾರೆ. ಕಷ್ಟದ ಪರಿಸ್ಥಿತಿಯಲ್ಲಿದ್ದೀನಿ. ಮಾವನ ಅಂತಿಮ ದರ್ಶನಕ್ಕೆ ನನ್ನ ಪತಿಗೆ ಅವಕಾಶ ಕೊಡುವಂತೆ A15 ಆರೋಪಿ ದಿವಾಕರ್ ಪತ್ನಿ ದಿವ್ಯಾ ಕಣ್ಣೀರು ಹಾಕಿದ್ದಾರೆ. ಬೆಂಕಿ ಇಟ್ಟವರು, ದಾಂಧಲೆ ನಡೆಸಿದವರು ಆರಾಮಾಗಿದ್ದಾರೆ. ತಪ್ಪು ಮಾಡದ ಅಮಾಯಕರು ಜೈಲು ಸೇರಿದ್ದಾರೆ ಅಂತ ದಿವಾಕರ್ ಪತ್ನಿ ದಿವ್ಯಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾತ್ಮನಹಳ್ಳಿಲಿ ನಮ್ಮ ತಂದೆ ತೀರೋಗಿದ್ದಾರೆ. ಈಗ ನಮ್ಮ ತಂದೆಯನ್ನ ಅವ್ರನ್ನ ನೋಡೋಕೆ ಅವಕಾಶ ಮಾಡಿಕೊಟ್ರೆ ನಾವೇ ಕಾರ್ ಮಾಡಿ ಕರ್ಕೊಂಡೋಗಿ ಕರ್ಕೊಂಡ್ಬಿಡ್ತೀವಿ. ನಮ್ಗೆ ಅಷ್ಟು ಅವಕಾಶ. ನಮಗೆ ಪೊಲೀಸ್ ಅವ್ರ ಜೊತೆ, ಕೈದಿಗಳ ಜೊತೆ ಬೇಡ. ನೀವು ಇಬ್ರು ಚಿಕ್ಕಪ್ತಿರು, ನನ್ನ ಅಣ್ಣ ಎಲ್ಲ ಬರ್ತಾರೆ. ಅವ್ರನ್ನ ಆ ರೀತಿ ನೋಡೋಕೆ ಇಷ್ಟಪಡಲ್ಲ. ಈಗ ಈ ವಿಷಯ ಕೇಳೋ ತಂದೆನ ಕಳ್ಕೊಂಡಿದ್ದೀನಿ. ತಿರ್ಗಾ ಬೇರೆಯವ್ರನ್ನ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಸರ್. ನಮ್ಮ ಜೊತೆನೇ ಕಳಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಬುಧವಾರ ನೈಟ್ 1 ಗಂಟೆ ರಾತ್ರಿ ಅರೆಸ್ಟ್ ಮಾಡಿದ್ರು. ಈಗ ನನ್ನ ಜೊತೆ ಕಳ್ಸ್ಕೊಡ್ಲಿ, ನಾನು ಕರ್ಕೊಂಡು ಬಿಡ್ತೀನಿ. ಬೇರೆ ಪೊಲೀಸವ್ರ ಜೊತೆ ಕಳಿಸಿ ತಿರ್ಗಾ ಇನ್ನೊಬ್ರನ್ನ ಕಳ್ಕೊಳಕ್ಕೆ ಎಲ್ಲರೂ ಶುಗರು, ಹಾರ್ಟ್ ಪೇಷಂಟೇ ಸರ್. ಎಲ್ಲರನ್ನೂ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ತಂದೆನ ಕಳ್ಕೊಂಡಿದ್ದೀನಿ, ತಾಯಿನೂ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಹಳ್ಳಿಯನ್ನ ಪೊಲೀಸವ್ರ ಜೊತೆ ನೋಡಿದ್ರೆ ಏನಾಗುತ್ತೆ ಹೇಳ್ರಿ, ಯಾರೇ ಹತ್ಯೆಗಾಗಲಿ. ಹಂಗಾಗಿ ನಮ್ಮ ಜೊತೆ ಕಳ್ಸ್ಕೊಡ್ಬೇಕು, ಇದೊಂದು ರಿಕ್ವೆಸ್ಟ್ ನಮ್ಮದು. ಒಟ್ನಲ್ಲಿ ಧಗಧಗಿಸ್ತಾ ಇದ್ದ ನಾಗಮಂಗಲ ಇಂದು ಕೂಲ್ ಆಗಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಪಬ್ಲಿಕ್ ಟಿವಿ, ಮಂಡ್ಯ. ಇದೊಂದು ರೀತಿಯಾಗಿ ಭಯ ಹುಟ್ಟಿಸುವಂತಹ ಕೆಲಸ. ಇಂತಹ ಮೆರವಣಿಗೆಗಳನ್ನು ಮಾಡಬೇಕಾದ್ರೆ ಈ ರೀತಿಯಾಗಿ ಪದೇ ನೀವು ಮಾಡ್ತಾ ಇದ್ರೆ ನಾಳೆ ಯಾವ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳನ್ನು ಕಳಿಸೋದಿಲ್ಲ, ಯಾವ ಹೆಂಡತಿಯು ಕೂಡ ತನ್ನ ಗಂಡನನ್ನು ಕಳುಹಿಸಿಕೊಡೋದಿಲ್ಲ. ಅಲ್ಲಿಗೆ ಮೆರವಣಿಗೆಗಳು, ಆ ವಿಜೃಂಭಣೆ ಕಡಿಮೆ ಆಗುತ್ತೆ. ಹಾಗಾಗಿನೇ ಈ ರೀತಿಯಾಗಿ ಭಯ ಹುಟ್ಟಿಸುವಂಥ ಕೆಲಸವನ್ನು ಅಲ್ಲಲ್ಲಿ ಮೆರವಣಿಗೆಯ ಸಂದರ್ಭದಲ್ಲಿ ಮಾಡ್ತಾನೆ ಇದ್ದಾರೆ ನಿರಂತರವಾಗಿ. ಇವರಿಂದ ವಸೂಲಿ ಮಾಡಿ ಯಾರೆಲ್ಲ ಕಳ್ಕೊಂಡಿದ್ದಾರೆ ಅವರಿಗೂ ಕೊಡುವವರೆಗೂ ಕೂಡ ಇದು ಬಗೆಹರಿಯಲ್ಲ. ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ ಅವರು. ಪಾಪ ಈ ಕಷ್ಟದ ಸಂದರ್ಭದಲ್ಲಿ ಒಂದಿಷ್ಟು ಅನುಕೂಲ ಆಗುತ್ತೆ. ಬಟ್ ನಿಜವಾಗಿಯೂ ಕೊಡಬೇಕಾಗಿರೋದು ಅವರಿಂದ ಕಿತ್ಕೊಂಡು ಕೊಡಬೇಕು, ಯಾರು ಮಾಡಿದಾರೆ ಅವರಿಂದ.